ಜಿಲ್ಲಾ ವಿಜಯಪುರ. ಸ್ಥಾಪನೆಗಳಿಂದ ನಡೆಸ್ತಾ ಇದ್ದೀವಿ. ಪ್ರತಿ ಕ್ವಿಂಟಾಲ್ಗೆ ತೊಗರಿಗೆ 8,000 ರೂಪಾಯಿಯಷ್ಟು ಧರಣಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ರೈತರ ಒಂದು ನೋಂದಣಿ ಕೂಡ ಆಗಿದೆ. ಯಾಕಂದರೆ 17,071 ರೈತರು ಇಲ್ಲಿ ತನಕ ಈ 95 ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಈಗಾಗಲೇ 11,113 ಕ್ವಿಂಟಾಲಷ್ಟು ತೊಗರೆ ಖರೀದಿಯಾಗಿದೆ. ಅದೇ ರೀತಿ ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುವ ಜಿಲ್ಲೆಯಾಗಿ ನಮ್ಮ ವಿಜಯಪುರ ಜಿಲ್ಲೆ ಇದೆ. ಪ್ರತಿ PKPSನಲ್ಲಿ ತೊಗರಿ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿ ಬಹುತೇಕ ಕಡೆ ತೊಗರಿ ತುಂಬ್ಕೊಳಕತ್ತಾರ. ಇದನ್ನು ಒಳ್ಳೆಯ ಒಂದು ವಿಚಾರ ಅದ. ಯಾಕಂತಂದ್ರೆ ರೈತರು ಹೊರಗಡೆ ಕೊಟ್ಟರೆ ಯಾವ ಸಂದರ್ಭದಲ್ಲಿ ದುಡ್ಡು ಬರ್ತಾವೆ ಹೇಳಿಕ್ಕೆ ಬರೋಂಗಿಲ್ಲ. ಇದು ಸರ್ಕಾರ ಕೊಟ್ಟರೆ ಇವತ್ತಿಲ್ಲ ನಾಳೆ 4 ದಿನ ತಡ ಆದರೂ ಚಿಂತಿಲ್ಲ, ಸರ್ಕಾರ ರೈತರಿಗೆ ಖಾತೆಗೆ ಜಮಾ ಮಾಡ್ತದೆ. ಒಂದು ಒಳ್ಳೆಯ ವಿಚಾರ ಅದ. ಇದಕ್ಕೇನು ಸರ್ಕಾರ ಇದು ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ. ಬೆಲೆಯಿಂದ ತಗೊಳ್ತಾ ಇದ್ದಾರೆ. ಇವತ್ತು ಎಲ್ಲ ರೈತರಿಗೆ ಇವತ್ತು ತುಂಬ ಸವಲತ್ತಾಗಿದೆ. ಅದನ್ನು ಈ ಬಿಲ್ಲನ್ನು ಆದಷ್ಟು ಗೌರ್ಮೆಂಟು ಬಿಡುಗಡೆ ಮಾಡಬೇಕು. ಅದು ಎಲ್ಲ ರೈತರು ಇದಕ್ಕೆ ನೋಡಿ ಎಲ್ಲ ಹೊರಗೆ ಬಂದು ಸೊಸೈಟಿಗೆ ಈಗ ಕೃಷಿ ಮಾರುಕಟ್ಟೆಗೆ ತಂದು ಎಲ್ಲ ಆಗಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಬ್ಯಾಂಕ್ 11,1 ಕೋಟಿ ಬೆಳೆ ಸಾಲವನ್ನು ಈಗಾಗಲೇ ನೀಡಿದೆ. 1,13,000 ರೈತಾಪಿ ಸಮುದಾಯ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ 1,08,800 ಜನಕ್ಕೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ ಬೆಳೆ ಸಾಲವನ್ನು ಕೊಟ್ಟಿದೆ. ಅಂದರೆ 98.6% ರೈತರಿಗೆ ಈ ಜಿಲ್ಲೆ ಮಧ್ಯವರ್ತಿ ಬ್ಯಾಂಕ್ನಿಂದ ಬೆಳೆ ಸಾಲ